ನಮಸ್ಕಾರ. ದ ಪವರ್ ಆಫ್ ಡ್ರೆಸ್ಸಿಂಗ್ ನಮ್ಮ ನ್ಯೂರೋ ಸೈಕಾಲಜಿಲಿ ಇದಕ್ಕೆ ಆದ ಒಂದು ಮಹತ್ವ ಇದೆ. ಏನಿದು ಪವರ್ ಆಫ್ ಡ್ರೆಸ್ಸಿಂಗ್ ಅಂತ ಹೇಳಿದ್ರೆ, ನೋಡಿ, ನಮ್ಮ ಸಮಾಜ ಆಗಿರಬಹುದು, ನಾವು ಮಾಡ್ತಕ್ಕಂಥ ಉದ್ಯೋಗ ಆಗಿರಬಹುದು, ಅಥವಾ ನಮಗೆ ನ್ಯೂರೋ ಸಿಗ್ನಲ್ಸು ಯಾವಾಗ ನಾವು ಚೆನ್ನಾಗಿ ಅದ್ಭುತವಾದ ಬಟ್ಟೆಯನ್ನು ಹಾಕ್ತಾ ಹೋಗ್ತೀವಿ, ನಮಗೆ ಒಂದು ಅಥಾರಿಟಿಯನ್ನು ಕೊಡ್ತಾ ಹೋಗುತ್ತೆ. ಒಂದು ಸೋಷಿಯಲ್ ವರ್ಲ್ಡಲ್ಲಿ ಕೂಡ ಒಂದು ವೇಟೇಜನ್ನು ತೋರಿಸ್ತಾ ಹೋಗುತ್ತೆ. ಹೇಗೆ ಅಂತಂದ್ರೆ, ನೋಡಿ, ಯಾರೋ ಒಬ್ರು ಯೂನಿಫಾರ್ಮ್ ಹಾಕಿದ್ರು ಕೂಡ ಅವರು ಅಥಾರಿಟೇಟಿವ್ ಆಗಿ ಅವರನ್ನ ರೆಪ್ರೆಸೆಂಟ್ ಮಾಡಿಸುತ್ತೆ. ಈಗ ಡಾಕ್ಟರ್ನ ಕೂಡ ನಾವು ಒಂದು ವೈಟ್ ಕೋಟ್ ಅಲ್ಲಿ ನೋಡಿದ ತಕ್ಷಣ ನಮಗೆ ಅವ್ರನ್ನ ನೋಡಿದ ತಕ್ಷಣ ಒಂದು ಗೌರವ ಬರುತ್ತೆ, ಒಂದು ಸೇಫ್ ಅಂತ ಅನಿಸ್ತಾ ಹೋಗುತ್ತೆ. ಹಾಗಿದ್ಮೇಲೆ ಬೇರೆಯವ್ರಿಗೆ ಡ್ರೆಸ್ ಮಾಡೋದ್ ಬಿಡಿ, ಯಾವಾಗ ನಾವು ಚೆನ್ನಾಗಿ ಡ್ರೆಸ್ ಮಾಡ್ತಾ ಹೋಗ್ತೀವಿ, ನಮಗೆ ಗೊತ್ತಿಲ್ಲದ ಹಾಗೆ ಕಾನ್ಫಿಡೆನ್ಸ್ ಅನ್ನ ತೋರ್ತಾ ಹೋಗುತ್ತೆ. ನೋಡಿ, ನಾನು ಇಷ್ಟೊಂದು ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಪ್ರತಿಯೊಂದು ಬಟ್ಟೆಯ ಬಣ್ಣ ಕೂಡ ಪ್ರತಿಯೊಂದು ಬಟ್ಟೆಯ ಬಣ್ಣ ಕೂಡ ನಮ್ಮ ಆರವನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಎಕ್ಸಾಂಪಲ್, ಒಂದು ದಿನ ವೈಟ್ ಹಾಕೊಂಡು ಹೋಗಿರಿ. ಯಾವಾಗ ಬಿಳಿ ಬಟ್ಟೆ ಹಾಕೊಂಡಿರ್ತೀವಿ, ನಾವು ತುಂಬಾ ಕಾನ್ಶಿಯಸ್ ಆಗಿರ್ತೀವಿ. ಯಾಕೆ? ಎಲ್ಲಾದ್ರೂ ಕರೆ ಮಾಡ್ಕೊಂಡ್ಬಿಡ್ತೀನ, ಗಲೀಜ್ ಮಾಡ್ಕೊಂಡ್ಬಿಡ್ತೀನ ಅಂತ. ಹಾಗೆ ಪ್ರತಿ ಸತಿ ನಾವು ಏನನ್ನ ತಿಂತೀವಿ, ಏನನ್ನ ಹಾಕ್ತೀವಿ, ಏನನ್ನ ನೋಡ್ತೀವಿ, ಎಲ್ಲವನ್ನು ಚೆಕ್ ಮಾಡ್ತಾ ಹೋಗ್ತೀವಿ. ಹಾಗೆ ಲೈಟ್ ಕಲರ್ ಬಟ್ಟೆ, ಯಾವುದು ಸ್ಪೆಕ್ಟ್ರಮ್ ಆಫ್ ಕಲರ್ಸ್ ಅಲ್ಲಿ ಲೈಟ್ ಕಲರ್ ಇರುತ್ತೆ, ಪೀಸ್ ಕಾಮ್ನೆಸ್ ಅನ್ನ ತೋರಿಸ್ತಾ ಹೋಗುತ್ತೆ. ನೇವಿ ಬ್ಲೂ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಆಗಿರ್ಬೋದು, ಅಥಾರಿಟಿಯನ್ನ ಸಿಂಬಲೈಸ್ ಮಾಡ್ತಾ ಹೋಗುತ್ತೆ. ಆರೆಂಜ್ ಕಲರು ಡಿಟ್ಯಾಚ್ಮೆಂಟ್ ಅನ್ನ ತೋರಿಸ್ತಾ ಹೋಗುತ್ತೆ. ಪಿಂಕ್ ಕಲರು ಅಟ್ರಾಕ್ಷನ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗೆ ವಿವಿಧ ಬಣ್ಣಗಳು ನೀವು ಹಾಕ್ತಕ್ಕಂತಹ ಬಟ್ಟೆ ನಿಮ್ಮ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡ್ತಾ ಹೋಗುತ್ತೆ. ಆದ್ರೆ ಈ ವರ್ಷ ನಾವು ತುಂಬಾನೇ ಆರ್ಗನೈಸ್ಡ್ ಆಗಿರೋಣ. ಬರೀ ಹಾಕೋ ಬಟ್ಟೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಯಾಕಂತ ಹೇಳಿದ್ರೆ ನಾವು ಸೊಸೈಟಿಗೆ ಇಂಪ್ಯಾಕ್ಟ್ ಮಾಡ್ತಾ ಹೋಗ್ಬೇಕು. ಯಾಕಂತ ಹೇಳಿದ್ರೆ, ನೋಡಿ, ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು ನಮ್ಮನ್ನ ನೋಡಿ ಕಲಿತಾ ಇರ್ತಾರೆ. ಒಂದು ಉನ್ನತವಾದ ಒಂದು ಮನೆಯ ವಾತಾವರಣ ಇಟ್ಕೊಂಡ್ರೆ ನಾವು ಒಂದು ಒಳ್ಳೆಯ ಸಮಾಜವನ್ನ ಕಟ್ತಾ ಹೋಗ್ಬೋದು. ಯಾವಾಗ್ಲೂ ನಾವು ಅನ್ಕೋತಾ ಇರ್ತೀವಿ, ಅಯ್ಯೋ, ನಮ್ಮ ದೇಶವನ್ನ ಬದಲಾಯಿಸ್ಬೇಕು, ನಮ್ಮ ಊರನ್ನ ಬದಲಾಯಿಸ್ಬೇಕು ಅಂತ. ಖಂಡಿತ ತಪ್ಪು. ಒಂದು ಸ್ಮಾಲ್ ಸ್ಮಾಲ್ ಎಕ್ಸಸೈಸ್ ಇಂದ ಕೂಡ ನಾವು ಯೋಚನೆ ಮಾಡ್ತಕ್ಕಂಥ ರೀತಿ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮೊಬೈಲನ್ನು ಮುಟ್ಟೋದನ್ನ ನಿಲ್ಲಿಸ್ಬಿಡಿ. ಯಾವಾಗ ಮೊಬೈಲನ್ನು ಮುಟ್ತೀವೋ ತುಂಬ ಕ್ಯೂರಿಯಸನ್ನು ನಾವು ಅಡಾಪ್ಟ್ ಮಾಡ್ಕೋತಾ ಇರ್ತೀವಿ. ಯಾರು ಮೆಸೇಜ್ ಮಾಡಿದ್ರು, ಏನಾಯಿತು, ಎಲ್ಲಿ ಏನಾಗ್ತಿದೆ, ಸುಮ್ಮನೆ ಈ ಎಂಡ್ಲೆಸ್ ಸ್ಕ್ರಾಲ್ನಿಂದ ನಮ್ಮ ಮೈಂಡ್ ಎಫೆಕ್ಟ್ ಆಗ್ತಾ ಹೋಗ್ತಾ ಇದೆ. ಅದ್ರ ಬದಲಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಡಿಕ್ಲೇರ್ ಮಾಡೋಣ, ಟುಡೇ ಇಸ್ ಗೋಣ ಬಿ ದ ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಂತ. ಐ ಆಮ್ ಹ್ಯಾಪಿ, ಐ ಆಮ್ ಸೇಫ್. ಮುಂದಿನ ಸಂಚಿಕೆಯಲ್ಲಿ ಬೆಳಗ್ಗೆ ಎದ್ದ ನಂತರ ಯಾವ ಮೆಡಿಟೇಷನನ್ನು ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಅದನ್ನು ಮಾಡ್ತಾ ಹೋಗಿ. ನಂತರ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊತಾ ಹೋಗಿ. ಒಂದು 3 ವಿಷಯಕ್ಕೆ, ಯಾವ ವಿಷಯಕ್ಕೆ ನೀವು ಥ್ಯಾಂಕ್ಫುಲ್ ಆಗಿದ್ದೀರಾ, ಮೇ ಬಿ ಮನೆಯಲ್ಲಿ ನೀರು ಬರ್ತಾ ಇರಬಹುದು, ತಂದೆ ತಾಯಿ ಆರೋಗ್ಯವಾಗಿರಬಹುದು, ನೀವು ಆರೋಗ್ಯವಾಗಿದ್ದೀರಾ, ಹೋಗೋಕ್ಕೆ ಮಾಡೋದಕ್ಕೆ ಒಂದು ಕೆಲಸ ಇದೆ ಅಂತ ಹೇಳಿದ್ರು ಕೂಡ ಸಣ್ಣ ಸಣ್ಣ ವಿಷಯಕ್ಕೂ ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಹೋಗಿ. ನೋಡಿ, ನಮ್ಮ ನ್ಯೂರೋ ಸೈನ್ಸಲ್ಲಿ ಹೇಳ್ತಾರೆ, ಸುಮ್ಮನೆ ಹೀಗೆ ನಕ್ಕಿದ್ರೆ ಸಾಕು, ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಗೆ ಏನು ಕಳಿಸ್ತೀವಿ ಅಂತ ಹೇಳಿದ್ರೆ ನಾವು ಸಂತೋಷವಾಗಿದ್ದೀವಿ ಅಂತ. ಅದೇ ಕೂತ್ಕೊಂಡು ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಹೋಗ್ತಿದ್ದಷ್ಟು ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಆಂಗ್ಸೈಟಿಯನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಇವತ್ತಿಂದ ಕಂಪ್ಲೇನನ್ನು ಕಡಿಮೆ ಮಾಡ್ತಾ ಹೋಗೋಣ. ಅಟ್ಲೀಸ್ಟು ಒಂದು ವಾರ ಚಾಲೆಂಜ್ ತಗೊಳ್ಳೋಣ. ನಾನು ಈ ಒಂದು ಹೋಲ್ ವೀಕ್ ನಾನು ಯಾವ ವಿಷಯಕ್ಕೂ ಕಂಪ್ಲೇಂಟ್ ಮಾಡಲ್ಲ ಅಂತ. ಮತ್ತು ಸಣ್ಣ ಸಣ್ಣ ವಿಷಯಕ್ಕೂ ಖುಷಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋಣ. ಮತ್ತು ಯಾವುದೇ ಆಗಿರಲಿ, ಮನೇಲಿರಬೇಕಾದ್ರೂ ಕೂಡ ತುಂಬಾ ನಿಮಗೆ ರೆಸ್ಪೆಕ್ಟ್ಫುಲ್ ಆಗಿರೋ ಥರ ಬಟ್ಟೆಗಳನ್ನು ಹಾಕಿ. ಯಾವುದೋ ಹಳೆ ಬಟ್ಟೆ ಆಗಿರ್ಬೋದು, ಬಟ್ಟೆ ತೂತಾಗಿರೋದು, ಇದು ಯಾವುದನ್ನು ಹಾಕಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನೀವು ಮೋಸ್ಟ್ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಲ್ವಾ. ನೀವು ಯಾರಿಗಾದ್ರು ಗಿಫ್ಟ್ ಕೊಡಬೇಕಾದ್ರೆ ಅಥವಾ ಯಾರಿಗಾದ್ರೂ ನೀವು ತುಂಬ ಪ್ರೀತಿ ಮಾಡೋರನ್ನ ಆ ಥರ ನೋಡೋಕೆ ಇಷ್ಟಪಡ್ತೀರಾ? ಇಲ್ಲ ಅಲ್ವಾ. ಹಾಗಾಗಿ ನಿಮಗೆ ನೀವು ಆ ರೆಸ್ಪೆಕ್ಟನ್ನು ಕೊಟ್ಕೋತಾ ಹೋಗಿ, ಬಿಕಾಸ್ ಯು ಡಿಸರ್ವ್ ಇಟ್. ನಂತರ ಯಾವುದೇ ಒಂದು ಊಟ ಮಾಡೋದಾಗಿರ್ಬೋದು, ಸುಮ್ಮನೆ ನಾವು ಏನನ್ನ ತಿನ್ನಿದ್ರು ಕೂಡ ಅದು ನಾವೇ ಹೇಳ್ತಾರಲ್ವಾ, ವಾಟ್ ಯು ಪುಟ್ ಆನ್ ಯರ್ ಲಿಪ್ಸ್ ಇಟ್ ಶೋಸ್ ಆನ್ ಯರ್ ಹಿಪ್ಸ್ ಅಂತ. ತುಂಬ ರೆಸ್ಪೆಕ್ಟ್ಫುಲ್ ಆಗಿ ನಿಮಗೆ ಆರೋಗ್ಯಕ್ಕೆ ಏನು ಒಳ್ಳೇದು ತರುತ್ತೋ ಅಂಥ ಆಹಾರವನ್ನು ತಿಂತಾ ಹೋಗಿ. ನಂತರ ಎಲ್ಲೇ ಹೋಗಬೇಕಾದ್ರೂ ಅಷ್ಟೇ, ನೀವು ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಎನರ್ಜಿ ಮಾತಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಬರೀ ನಾವು ಹಾಕ್ತಕ್ಕಂತಹ ಬಟ್ಟೆ ಅಲ್ಲ. ಈಗ ನಾನು ಈ ಸೀರೆ ಉಟ್ಟು ಬರೀ ಬೇಜಾರಾಗಿ ಮನಸ್ಸಲ್ಲಿದ್ದರೂ ಕೂಡ, ನಾನು ಮನಸ್ಸಲ್ಲೇ ಒಂದು ಸ್ವಲ್ಪ ಬೇಜಾರಾದರೂ ಕೂಡ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತಾರೆ. ಹಾಗೆ ನೀವು ಏನೇ ಮಾಡಿದ್ರು ಕೂಡ ಮನಸ್ಸನ್ನು ನೆಮ್ಮದಿಯಾಗಿಟ್ಕೊಳ್ಳಿಕ್ಕೆ ಶುರು ಮಾಡಿ. ಎಲ್ಲೋ ಒಂದು ಸ್ವಲ್ಪ ಇರ್ಸು ಮುರ್ಸಾದರೂ ಕೂಡ ಕೂತು ಜರ್ನಲಿಂಗ್ ಮಾಡೋಣ. ಯಾಕೆ ಹೀಗೆ ಅನಿಸ್ತಾ ಇದೆ ಅಂತ ನಮ್ಮನ್ನು ನಾವು ಕೇಳ್ಕೊಳ್ಳೋಣ.
ನಂತರ ಇಮ್ಮಿಡಿಯೇಟ್ ಆಗಿ ನಮ್ಗೆ ಹೇಳ್ಕೊಳ್ಳೋಣ. ಈ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದು ಟೆಂಪ್ರರಿ. ನಾನೀಗ ಚೇಂಜ್ ಆಗ್ತೀನಿ, ಬದಲಾಗ್ತೀನಿ ಅಂತ. ಸುಮ್ಮನೆ ನೋಡ್ರಿ, ನಾವು ಎಷ್ಟು ಮೋಸ್ಟ್ ಅಂಡರ್ ರೇಟೆಡ್ ಆಂಟಿ ಡಿಪ್ರೆಸೆಂಟ್ ಅಂತ ಹೇಳಿದ್ರೆ ರನ್ ಓಡೋದಾಗಿರ್ಬಹುದು, ಒಂದು ಸನ್ಲೈಟಲ್ಲಿ ವಾಕ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಎಂಡಾರ್ಫಿನ್ಸನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಆದಷ್ಟುವೇ ಒಂದು ಕಡೆ ಕೂತ್ಕೊಂಡಿರೋದು, ಇದೆಲ್ಲವೂ ಕೂಡ ನೋಡಿ, ಒಂದು ಒಂದು ಗ್ಲಾಸಲ್ಲಿ ನೀರಿಟ್ಟರೆ ಕೂಡ ಬಿಳಿ ತಳ ಹಿಡಿದ್ಬಿಡುತ್ತೆ ಒಂದು ಸ್ವಲ್ಪ ದಿನ ನಾವು ಅದನ್ನು ಉಪಯೋಗಿಸಲಿಲ್ಲ ಅಂತ ಅಂದಮೇಲೆ. ಅಂಥದ್ರಲ್ಲಿ ನಮ್ಮ ಇಡೀ ದೇಹ 70% ವಾಟರಿಂದ ಮಾಡಿರೋದು. ಡೈಲಿ ನಮಗೆ ಮೂಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಂತರ ಅಟ್ಲೀಸ್ಟ್ ಒಂದು 5 ನಿಮಿಷ ನನಗೆ ನನಗೆ ಕೂಡ ನಿಮಗೆಲ್ಲ ಹೇಳ್ತೀನಿ ಮೆಡಿಟೇಷನ್ ಮಾಡೋಣ ಅಂತ. ನನಗೆ ಕೂಡ ತುಂಬ ಒಂದು ಅರ್ಧ ಗಂಟೆ 20 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡೋಕ್ಕಾಗೋದೇ ಇಲ್ಲ. ನಾನೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಜಸ್ಟ್ ಇನ್ಹೇಲ್ ಮಾಡ್ತೀನಿ, ನನ್ನ ನೆಕ್ಸ್ಟ್ ಬ್ರೀತಿಗೋಸ್ಕರ ವೆಯ್ಟ್ ಮಾಡ್ತೀನಿ, ಎಕ್ಸ್ಹೇಲ್ ಮಾಡ್ತೀನಿ. ಇದನ್ನೇ ಫೋಕಸ್ ಮಾಡ್ತಾ ಹೋಗ್ತೀನಿ. ಹೀಗೆ ಮಾಡೋದ್ರಿಂದ ಕೂಡ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ನಂತರ 7 ಗಂಟೆ ಮೇಲೆ ಸ್ಟ್ರಿಕ್ಟ್ ಡಯಟ್ ಮಾಡಿ. ಏನು ಡಯಟು ಅಂತ ಹೇಳಿದ್ರೆ ಮೆಂಟಲ್ ಡಯಟ್. ಯಾವುದೇ ಥರದ ನೆಗೆಟಿವಿಟಿ ಆಗಿರಬಹುದು, ಎಂಥದೇ ನ್ಯೂಸ್ ಆಗಿರಲಿ, ಎಂಥದೇ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆದರೂ ಕೂಡ ಯಾವ ರೀತಿಯ ನೆಗೆಟಿವ್ ವಿಷಯವನ್ನು ನಾನು ಇವತ್ತಿನಿಂದ ಕನ್ಸ್ಯೂಮ್ ಮಾಡೋದೇ ಇಲ್ಲ. ಎನಿ ಗುಡ್ ನ್ಯೂಸ್ ಅಥವಾ ಹ್ಯಾಪಿ ಯಾವುದಾದ್ರೂ ಒಂದು ಕಾಮಿಡಿ ವಿಡಿಯೋದಾಗಿರ್ಬೋದು, ಅಂಥದ್ದನ್ನು ನೋಡೋಣ, ನಗ್ತಾ ಇರೋಣ. ಇದೆಲ್ಲವೂ ಕೂಡ ನಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ತಾ ಹೋಗುತ್ತೆ. ನೋಡಿ, ನಿಜವಾಗ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್. ಹಾಗಾಗಿ ನೀವು ಹಾಕ್ತಕ್ಕಂತಹ ಬಟ್ಟೆ ಒಂದೇ ಅಲ್ಲ, ನಾವು ಏನೇ ಆಗಿರಲಿ, ಈ ವರ್ಷದ ನಮ್ಮ ರೆಸೊಲ್ಯೂಷನ್ ಏನಾಗಿರಬೇಕಪ್ಪ ಅಂತ ಹೇಳಿದ್ರೆ, ನನ್ನ ಮೈಕಟ್ಟು, ನನ್ನ ಹಾಕ್ತಕ್ಕಂತಹ ಬಟ್ಟೆ, ನಾನು ಆಡ್ತಕ್ಕಂತಹ ಮಾತು, ಇಲ್ಲಿ ಎಲ್ಲದರಲ್ಲೂ ರೆಸೊಲ್ಯೂಷನ್ ತೊಗೊಂಡು ಬರ್ತಾ ಹೋಗ್ತೀನಿ. ನೋಡಿ, ನಾವು ಒಂದು ₹100 ಬಟ್ಟೆ ಹಾಕಿದ್ರೂ ಕೂಡ ನಮ್ಮ ದೇಹ ಗಟ್ಟುಮುಟ್ಟಾಗಿದ್ದು ಫಿಟ್ ಆಗಿದ್ರೆ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಎಕ್ಸ್ಪೆನ್ಸಿವ್ ಡಿಸೈನರ್ ಕ್ಲೋತ್ಸ್ ಬೇಕು ಅಂತಲ್ಲ. ಸೊ ಹಾಗಾಗಿ ನಾವು ಯಾವುದೇ ಬಟ್ಟೆಯನ್ನು ಹಾಕಿದ್ರೂ ಪ್ರಿಫರಬಲಿ ಲೈಟ್ ಕಲರ್ಸನ್ನು ಹಾಕ್ತಾ ಹೋಗೋಣ. ಪೀಸನ್ನು ಸಿಂಬಲೈಸ್ ಮಾಡ್ತಾ ಹೋಗುತ್ತೆ. ಸೊ ಇವತ್ತಿಂದ ನಾನು ಓವರಾಲ್ ಚೇಂಜ್ ಆಗ್ತಾ ಹೋಗ್ತೀನಿ. ನಾವು ಪೇಸ್ಟಲ್ ಕಲರ್ಗಳನ್ನು ಹಾಕ್ತಾ ಹೋಗೋಣ, ಪೀಸನ್ನು ಸಿಂಬಲೈಸ್ ಮಾಡ್ತಾ ಹೋಗುತ್ತೆ. ನಮ್ಮ ಪರ್ಸ್ನಾಲಿಟಿಗೆ ತಕ್ಕ ಹಾಗೆ ನಮ್ಮ ನಡೆ, ನುಡಿ ಎಲ್ಲವನ್ನೂ ಈ ವರ್ಷ ಬದಲಾವಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.